ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಯಾರು ಹೇಳಿದ್ರು ಕೇಳಲ್ಲ ಸ್ವಾಮಿ, ನಾವು ಕೇಳ್ತಿರ್ತೀವಿ ಕೆಲವೊಮ್ಮೆ, ಹೌದಲ್ವಾ? ಈ ರಾಶಿಗಳಲ್ಲಿ ಭಗವಂತನ ಸೃಷ್ಟಿ ಗಮನಿಸಿ ನೋಡಿ. ಅಂದ್ರೆ ಯಾರು ಹೇಳಿದರೂ ಕೇಳದ ಕೆಲವು ರಾಶಿಗಳು ಜನ್ಮಾಂತರವಾಗಿ ಕೊಟ್ಬಿಟ್ಟಿರ್ತಾರೆ. ಅವ್ರು ಎಷ್ಟೇ ಗಟ್ಟಿ ಇದ್ರು, ಅವರೆಷ್ಟೇ ತೂಕಕ್ಕಿದ್ರು, ಅವರೆಷ್ಟೇ ಬಲಕ್ಕಿದ್ರು, ಹಾದಿ ಮೇರಾ ನಾಮ್ ಅಷ್ಟೇ, ನಾನ್ ನಡೆದಿದ್ದೆ ದಾರಿ. ಅವ್ರ ಹಾಗೆ ಕೆಲವು ರಾಶಿಗಳಿಗೆ ಇಂಥದೊಂದು ತಾಕತ್ತಿರ್ತು. ನೀನು ಏನಾದ್ರೂ ಆಗಿರೋ, ನಾನು ಹಿಂಗೆ ಇರೋದು, ನಾನೇ ನಡೆದಿದ್ದೆ ದಾರಿ, ನಾನು ನಡೆದಿದ್ದೆ ಇದು. 12 ರಾಶಿಗಳಲ್ಲಿ 3 ರಾಶಿ ಇದ್ದಾರೆ. ಜಟ್ಟಿ ಅಲ್ಲ, ಜಗಜಟ್ಟಿಗಳೇ. ಮಹಾಬಲಾಟ್ಯರು, ಮೊಂಡುಗಳು, ಇಲ್ಲ ಸೈಲೆಂಟ್ ಆಗಿ ನಡೆದಿದ್ದು. ಹೋಗು ವೈಲೆಂಟ್ ಮಾಡಿ ಎಲ್ಲ ನಡೆಯೋಕ್ಕಾಗಲ್ಲ ಅಂದ್ರು ಸೈಲೆಂಟ್ ಆಗಿ. ಅದರಲ್ಲಿ ಟಾಪ್ 3, 12 ರಾಶಿಗಳಲ್ಲಿ ಟಾಪ್ 3 ರಾಶಿಗಳಿದೆ. ಒಂದು ಸಿಂಹ ರಾಶಿ, ತಗ್ಗೆದೆಲೆ. ನೀವು ಅವರನ್ನ ಯುದ್ಧ ಮಾಡಿ ಬಗ್ಸಿ ಖಂಡಿತ ಇಲ್ಲ, ಅವ್ರು ಕೇಳಲ್ಲ. ಸಿಂಹರಾಶಿಯವ್ರು ಕೇಳಲ್ಲ. ಹೌದು ಅಲ್ವೋ? ಏನೋ ತತ್ಕಾಲಿಕ. ಸಿಂಹರಾಶಿಯ ಸ್ತ್ರೀಯರಾಗ್ಬಿಟ್ರೆ ಅಂತೂ ನೀವು ಕಾಳು ಉದ್ದುಂಡ ನಮಸ್ಕಾರ ಹಾಕಿದ್ರು, ರುದ್ರಂ ರೌದ್ರಂ ಭದ್ರಕಾಳಿಯೇ, ಭದ್ರಕಾಳಿಯೇ ಮಾತೇ ಇಲ್ಲ, ಚಾನ್ಸೇ ಇಲ್ಲ. ಅಂಬರೀಷ್ ಅವ್ರು ಹೇಳ್ತಾರ, ಏನಂದ್ರೆ ಚಾನ್ಸೇ ಇಲ್ಲ ಅಂತಾರಲ್ವಾ? ಸಿಂಹರಾಶಿಯ ಸ್ತ್ರೀಯರಾಗ್ಬಿಟ್ರು ದಾಳಿಗೆ ಎದುರಲ್ಲ, ದಂಡಿಗೆ ಎದುರಲ್ಲ, ಗಲಗಂಟೆ ದಾಸೇನಿಗೆ ಎದುರ್ತೀನಿ. ಈ ಡೈಲಾಗ್ ಸ್ಟ್ರೈಟ್ ಇದು. ಹೌದು ಅಲ್ವೋ ಹೇಳಿ? ನಿಮ್ಮ ಮನೇಲಿ ಸಿಂಹರಾಶಿ ಹೆಣ್ಮಕ್ಳಿದ್ದಾರ ನೋಡಿ. ಸಿಂಹ ಲಗ್ನ ಆಗ್ಬಿಟ್ಟಿದ್ರಿ ಅಂದ್ರೆ ನೀವು ನೆನ್ಪಿಟ್ಕೊಳ್ಳಿ, ದುರ್ಗಾ ನಿಮ್ಮ ಮೇಲೆ ಸವಾರಿ ಮಾಡ್ತಿದ್ದೆ. ನೀವು ಊರಿಗೆಲ್ಲ ರಾವಣಾಸುರ ಇರ್ಬೋದು, ಇಲ್ಲ ಶಿವ ಇರ್ಬೋದು, ನಿಮ್ಮ ಮೇಲೆ ಸವಾರಿ ಮಾಡುತ್ತಿರುವುದು ಸಿಂಹ ಲಗ್ನದ ಸ್ತ್ರೀ ನಿಮ್ಮ ಮನೆಯಲ್ಲಿದ್ರೆ ಅದು ಗೋವಿಂದ ಗೋವಿಂದ. ಹೌದು, ನಮ್ಮಮ್ಮ ಸಿಂಹ ಲಗ್ನವೇ. ಮಾತೇ ಇಲ್ಲ, ಏನೋ ಇಷ್ಟೇ, ಏನು ಮಾತಾಡ್ತಿರ್ಲಿಲ್ಲ. ಅದಕ್ಕೆ ರಿವರ್ಸ್ ಆಗಿ ನಿಂತ್ಕೊಳಕ್ ಒಬ್ಬನೇ ಇದ್ದಿದ್ದು, ನಾನು ಒಬ್ಬನೇ. ರಿವರ್ಸ್ ಎಲ್ಲ ಏನಿಲ್ಲ, ಮಾತೇ ಇಲ್ಲ. ನೀನು ಬೇಡ, ಯಾವುದು ಬೇಡ, ನಾವು ಹೊರಡ್ತೀವಪ್ಪ ಅನ್ನತಕ್ಕಂಥದ್ದು. ಹೇಳಿದ್ರೆ ಕೇಳತಕ್ಕಂಥ ಮಾತೇ ಇಲ್ಲ. ಇದು ಇರತಕ್ಕಂಥ ಛಾಯೆ. ನಾನು ಸೀದಾ ಮನೆ ಬಿಟ್ಟು ಹೋಗ್ಬಿಡ್ತಿದ್ದೆ. ಅದು ಎಷ್ಟಲ್ಲಿ ಶಿವ ಮಠ ಅಂತ ಬಾರೋ, ಒಂದೇ ರಾತ್ರಿ ಕರಗಿಸ್ಬಿಡ್ತಿದ್ದೆ ನಾನು. ಅದಿತ್ತು, ಅದು ಬಿಡಿ. ಅಮ್ಮ ರೂಲ್ಸ್ ಅದಾಗಲ್ಲ. ಅಪ್ಪ ಪಾಪ ಪುಣ್ಯಾತ್ಮ, ಏನು ಮಾತಾಡ್ತಿರ್ಲಿಲ್ಲ, ದೇವರಂತ ಮನುಷ್ಯ. ಸಿಂಹ ಲಗ್ನದವ್ರಾಗೇನೆ ಸ್ವಾಮಿ, ಅದು ಆಗೋ ಮಾತೇ ಅಲ್ಲ. ಅದ್ರಲ್ಲೂ ಸ್ತ್ರೀಯರಾಗಿ ಹುಟ್ಟು ಬಿಟ್ಟಿದ್ರೆ ದಾಟ್ ಇಸ್ ದಿ ರೂಲ್. ಇನ್ನೊಬ್ರು ಇದ್ದಾರೆ, ನಂಬರ್ 2 ವೃಷಭ ರಾಶಿ. ಅದ್ರಲ್ಲಿ ಸ್ತ್ರೀಯರಾಗಿದ್ರು ಅಷ್ಟೇ, ಚಂಡಿ ಚಾಮುಂಡಿ 100%. ಹೌದು ಅಲ್ವೋ ಹೇಳಿ? ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ? ನಾನು ಕಾಯುತ್ತಿರುತ್ತೇನೆ. ಪಕ್ಕ ಹೇಳ್ತಾನೆ. ವೃಷಭ ರಾಶಿಯ ವ್ಯಕ್ತಿಗಳು ಅಷ್ಟೆ, ಮುಖ್ಯವಾಗಿ ಸ್ತ್ರೀಯರಾಗಿದ್ರೆ ಜಗ್ಗದೂ ಇಲ್ಲ, ತಗ್ಗೋದು ಇಲ್ಲ, ನೇರ ದಿಟ್ಟ ನಿರಂತರ ನಾವಾಗಿ. ಅಪ್ಪ ಆದ್ರೂ ಸರಿ, ಹಾಗಲ್ವಾ? ವಯಸ್ಸಾಗಿದ್ರು ಹೋಗಿ ಆಶ್ರಮದಲ್ಲಿ ಇದ್ಕೋತೀನಿ, ನಿಮ್ ಸವಾಸ ಬೇಡ ಅಂತ ಎದ್ದು ಬಿಡ್ತಾರೆ ಸ್ವಾಮಿ. ಸಹಿಸಿಕೊಂಡು ಇರತಕ್ಕಂಥ ವ್ಯಕ್ತಿಗಳು ಅಲ್ಲ ಇದು.
ಯಾರು ಹೇಳಿದ್ರು ಕೇಳದ. ಅಂದ್ರೆ ಒಳ್ಳೇದಕ್ಕೆ ಹೋಕೆ ಭಕ್ತರು ಇಲ್ಲ ಅಂತಲ್ಲ, ನಿಮ್ಮಿಷ್ಟಕ್ಕೇನೋ ಹೇಳ್ತಿದ್ರೆ ಕೇಳ್ಕೊಂಡಿರಕ್ ನಾವೇ ಯಾರು? ಅವೆಲ್ಲ ನಡೆಯಲ್ಲ ನಮ್ಮನೆ. ಇವು ಒಂದ್ ಜಸ್ಟ್ ತಿಂಡಿ ಅಂತ ಇಟ್ಕೊಳ್ಳಿ, ನೀವು ಬೆಳಿಗ್ಗೆ ದೋಸೆ ಅಂತೀರಿ, ಆಲ್ರೆಡಿ ಇಡ್ಲಿ ಡಿಸೈನ್ ಆಗ್ಬಿಟ್ಟಿದೆ, ಇಷ್ಟೇ ತಿನ್ಬಿಟ್ಟು ಹೋಗ್ತಾ ಇರು. ಇವ್ರೇನಾದ್ರೂ ಪೊಲೀಸ್ ಆಗ್ಬಿಟ್ರು ಅಂದ್ರೆ ಅಯ್ಯೋ ರಾಮಚಂದ್ರ, ಎಂತ ದೊಡ್ಡ ಆಫೀಸರ್ ಫೋನ್ ಮಾಡಿದ್ರು ಕೂಡ ಅದು ನಡೆಯೋ ಮಾತೇ ಅಲ್ಲ. ರೆಸಿಗ್ನೇಷನ್ ಜೇಬಲ್ಲೇ ಇಟ್ಕೊಂಡಿರ್ತಾರೆ ಬೇಕಾದ್ರೆ, ಇಲ್ಲ ಟ್ರಾನ್ಸ್ಫರ್ಗೆ ರೆಡಿ ಇರ್ತಾರೆ. ನಾವು ನಿಮ್ ಕೆಲಸ ಮಾಡೋ ಗುಲಾಮರಲ್ಲ. ಯಸ್, ಒಳ್ಳೆತನದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ನಿಂತ್ಕೊಳ್ತಕ್ಕಂತ ವ್ಯಕ್ತಿಗಳು. ನಾವೆಲ್ಲರೂ ಅವರ ಸೇವಕರೇ. ಇನ್ನೊಬ್ರು ಇದ್ದಾರೆ, ಟಾಪ್ ನಂಬರ್ 1 ರಾಶಿ, ಯಾರು ಹೇಳಿದರೂ ಕೇಳದ ರಾಶಿ. ಯಾರಿರ್ಬೋದು ಹೇಳಿ? ಕುಂಭರಾಶಿಯವರು. ಅಮ್ಮ ರಾಮಚಂದ್ರ ಅಂತ ಹಿಂಗೆ ಇರ್ತಾರೆ, ಮಾಡೋದೇ ಅವರು. ಇಳಿಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಕುಂಭರಾಶಿ ಆಳ ನೋಡದೆ ಬರಲ್ಲ. ಮುಳುಗಿದ್ರು ಪರವಾಗಿಲ್ಲ, ನಷ್ಟ ಆದ್ರೂ ಪರವಾಗಿಲ್ಲ, ಅದು ನನ್ ದುಡ್ಡು. ನೋಡೇ ಬಿಡೋಣ, ಬಿಟ್ರೆ ಹೋಗ್ಲಿ ಬಿಡಿ, ನನ್ ಮಗ ತಾನೆ, ನಿಮ್ದೇನಾದ್ರು ನಿನ್ ಮಗ ಮಾಡದ್ನ? ಹಿಂಗೆ ಹೇಳೋದು. ಶುಚು ಇವ್ರ ಹತ್ರ ವಾದ ಮಾಡಿ ಮಾಡಬೇಡ, ಮಾಡ್ತೀನಿ, ಸೈಲೆಂಟ್ ಆಗಿ ಮಾಡಿ. ಅದಕ್ಕೆ ಟಾಪ್ ನಂಬರ್ 1 ಕೊಟ್ಟಿರೋದು ಈ 3 ರಾಶಿಗಳು. ತೋಳು ಹೇಳಿದ್ನಲ್ಲ ಸಿಂಹ, ಅದಕ್ಕಿಂತ ಒಂದು ಗತ್ತು ವೃಷಭ, ಅದಕ್ಕಿಂತಲೂ ಒಂದು ಗತ್ತು ಕುಂಭ ನಂಬರ್ 1. ಮಾಡೋದೆ ತಾನು ಮುಳುಗೋದಲ್ರಿ. ಮಾಡ್ಬೇಡ ಮಾಡು, ನೋಡ್ಬೇಡ ನೋಡು. ಇದಿಷ್ಟ ಇಲ್ಲ ಅಂದ್ರೆ ಅದಿಷ್ಟ ಇಲ್ಲ, ಅವೆಲ್ಲ ಗೊತ್ತಿಲ್ಲ. ಬೀಬತ್ಸೋಕ್ ಉಳಿದು ಬಿಡ್ತಾರೆ ಕುಂಭನ. ನೋಡಿದ್ದೇನೆ, ಎಡವಟ್ಟು ದಾಸೆ ಇರ್ಬೋದು. ಇವ್ರನ್ನ ಒಪ್ಸೋದು, ಈ 3 ರಾಶಿಯವ್ರು ನಿಮ್ ಪಕ್ಕದಲ್ಲಿದ್ದಾರೆ ಅಂದ್ರೆ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಮೋಸ್ಟ್ ಡೇಂಜರಸ್ ಪೀಪಲ್ ಅಂದ್ರೆ ಕುಟುಂಬ. ಈ ಕುಟುಂಬ ಅಂದ್ಮೇಲೆ ಸದ್ಕೊಂಡು ಹೋಗಾಲಿರ ಅಂತ ನಮ್ ಗುರುಗಳು ಹೇಳ್ತಾರೆ. ಸಮಾಲ್ಕರ್ ಜಾನ ಬರ್ತಾಯ ಅಂತ ಹೇಳ್ತಾರೆ ನಮ್ ಗುರುಗಳು. ಇನ್ನೊಬ್ರು ಇರ್ಲಿ ಬಿಡು, ಇರ್ಲಿ ಬಿಡು, ಅದೆಲ್ಲ ನಮ್ಮ ಹತ್ರ ನಡೆಯಲ್ಲಪ್ಪ, ನಮ್ಮ ಹತ್ರ ನಡೆಯಲ್ಲ. ತುಮಾರ ಕೋಟಿ ಪೆರೋಕೋ ಅಂತ ಹೇಳ್ತಾರೆ. ಅಂಥದ್ದೊಂದು ಸ್ಥಾಯಿ. ಎಚ್ಚರಿಕೆ. ದೈವ ಏನ್ ಮಾಡೋಣ, ಕೆಲವ್ರನ್ನ ಭೂಮಿ ಕಳಿಸ್ಬಿಟ್ಟಿರ್ತಾನೆ. ನಿಮ್ ಮನೆಯಲ್ಲಿ 3 ರಾಶಿಯವರು ಇದ್ದಾರಾ, ಇಲ್ಲ ನೀವು ಈ 3 ರಾಶಿಯಲ್ಲಿ ಇದ್ದೀರಾ? ಹೌದು ಅಲ್ವೋ? ಸ್ವಲ್ಪ ನೀವು ಕಮೆಂಟ್ಸ್ ಹಾಕ್ಬಿಟ್ರೆ ನಮಗೂ ಒಂದು ಆತ್ಮ ತೃಪ್ತಿ. ನೀವು ಒಂದು 30-35 ವರ್ಷಗಳು, ಕಡಿಮೆ ಅಂದ್ರೆ ಒಂದು 10-12 ಲಕ್ಷ ಜನಗಳ ಒಂದು ಜಾತಕ ಪರಾಮರ್ಶೆ, ವ್ಯಕ್ತಿಗಳ ಜೊತೆ ಒಡನಾಟ, ನಿಮ್ಮಂತವರ ಆಶೀರ್ವಾದ ಈ ಡ್ರೈವ್ ಇಲ್ಲವರೆಗೂ ಕರ್ಕೊಂಡು ಬಂದಿದೆ. ನೋಡೋಣ ಇನ್ನು ಎಷ್ಟು ದಿನ ಈ ಜರ್ನಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ